ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮೆಲ್ಲರ ಪ್ರೀತಿಯ ಚೈತ್ರಗೌಡ. ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ. ವೆಲ್ಕಮ್ ಬ್ಯಾಕ್ ಟು ಚೈತ್ರಗೌಡ ಯೂಟ್ಯೂಬ್ ಚಾನಲ್. ಸೊ ಎಸ್, ಇವತ್ತಿನ ವಿಡಿಯೋ ಏನು, ಸೇಲ್ ಸೇಲ್ ಸೇಲ್, ಎಲ್ಲ ಕಡೆ ಸೇಲ್ ಹಂಗಮ ನಡೀತಾ ಇದೆ. ಸೊ ನನ್ನ ಪಕ್ಕ ಇರೋ ಪ್ಯಾಕೇಜಸ್ನ ನೀವು ನೋಡಿದ್ರೆ ಗೊತ್ತಾಗಿರ್ಬೋದು. ಇಟ್ಸ್ ಆಲ್ ಅಬೌಟ್ ಶಾಪಿಂಗ್ ಆಲ್ ಟುಡೇ. ಸೊ ನಾನು ಫ್ಲಿಪ್ಕಾರ್ಟಿಂದ ಬಿಗ್ ಬಿಲಿಯನ್ ಸೇಲ್ ನಡೀತಿದೆಯಲ್ಲ, ಅಲ್ಲಿಂದ ಕೆಲವೊಂದು ಪ್ರಾಡಕ್ಟ್ಸ್ನ ತರಿಸಿದ್ದೆ. ಕೆಲವೊಂದು ಮನೆಗೆ ಬೇಕಾಗಿರೋದು, ಕೆಲವೊಂದು ನನಗೆ ಬೇಕಾಗಿರೋದು. ಇದು ಈ ವಿಡಿಯೋ ಲೆಂತ್ ಇರಲ್ಲ, ಫಸ್ಟೇ ನಾನು ಕ್ಲಾರಿಫೈ ಮಾಡಿಬಿಡ್ತೀನಿ. ಬಿಕಾಸ್ ನಾನು ಆರ್ಡರ್ ಮಾಡಿರೋದು ತುಂಬ ಕಮ್ಮಿ ಐಟಮ್ಸು, ಐ ಥಿಂಕ್ ಹಾರ್ಡ್ಲಿ 5 ಐಟಮ್ಸ್. ಯಾಕಂದರೆ ನನಗೆ ಬೇಕು, ಅನ್ನೆಸೆಸರಿ ಸೇಲ್ ಇದೆ ಅಂತ ನನಗೆ ಯಾವುದನ್ನು ತಗೊಳ್ಳುವಂಥ ಆಸಕ್ತಿ ಇರಲಿಲ್ಲ. ನನಗೆ ಯಾವುದು ತೀರಾ ರಿಕ್ವೈರ್ಮೆಂಟ್ ಇದೆ ನಾನು ಅಷ್ಟನ್ನು ಮಾತ್ರ ನಾನು ತೊಗೊಂಡಿದ್ದೀನಿ. ಟ್ರಸ್ಟ್ ಮೀ, ಈ ಇಷ್ಟು ಪ್ರಾಡಕ್ಟು ನಾನು 1000 ರುಪೀಸ್ ಒಳಗಡೆ ಪರ್ಚೇಸ್ ಮಾಡಿರೋದು. ಪ್ಯಾಕೇಜಸ್ ಮಾತ್ರ ಬಿಗ್ ಬಿಗ್ ಕಾಣ್ತಾ ಇದೆ, ಬಟ್ ಇದೆಲ್ಲ 1000 ರುಪೀಸ್ ಒಳಗಡೆ ನಾನು ಪರ್ಚೇಸ್ ಮಾಡಿರೋದು. ಸೊ ಒನ್ ಬೈ ಒನ್ ಇವಾಗ ಅನ್ಪ್ಯಾಕ್ ಮಾಡಿ ತೋರಿಸ್ತೀನಿ ನಾನು ಏನು ತೊಗೊಂಡಿದ್ದೀನಿ ಅಂತ. ಹೋಪ್ ಯು ಆಲ್ ಆರ್ ಎಕ್ಸೈಟೆಡ್ ಟು ಸಿ. ಇವನ್ ನಾನು ಇನ್ನೂ ಆ ಪ್ಯಾಕ್ನ ಓಪನ್ ಮಾಡಿಲ್ಲ. ವಿಲ್ ಸಿ ಅದು ಪ್ರಾಡಕ್ಟ್ಸ್ಗಳು ಯಾವ ಥರ ಬಂದಿದೆ, ಕ್ವಾಲಿಟಿ ಹೇಗಿದೆ, ನಾನು ಎಷ್ಟು ಪೇ ಮಾಡಿದೆ, ಎಲ್ಲನೂ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಎಸ್, ಶುರು ಮಾಡೋಣ. ಫಸ್ಟ್ ಪ್ರಾಡಕ್ಟು ಕೈಯಲ್ಲಿ ಇಟ್ಕೊಂಡಿದ್ದೀನಿ ಏನು ಅಂತ. ಇವಾಗ ನೋಡಿ, ಪ್ಯಾಕಿಂಗ್ ಎಲ್ಲ ಆಗಿದೆ. ಸೊ ಓಪನ್ ಮಾಡ್ತೀನಿ ಇವಾಗ. ಏನು ಅಂತ ನನಗೂ ಗೊತ್ತಿಲ್ಲ, ಬಿಕಾಸ್ ಇದ್ರ ಮೇಲ್ಗಡೆ ಎಕ್ಸಾಕ್ಟಾಗಿ ಏನು ಅಂತಲೂ ಹಾಕಿಲ್ಲ. ಬರ್ತಾರೆ ಕೊಟ್ಟು ಹೋಗ್ತಾರೆ, ಬರ್ತಾರೆ ಕೊಟ್ಟು ಹೋಗ್ತಾರೆ. ಏನು ಅಂತ ತುಂಬ ಪ್ರಾಡಕ್ಟ್ ಆರ್ಡ್ರ್ ಮಾಡಿದಾಗ ಏನು ಅಂತ ನಮಗೂ ಮರ್ತೋಗುತ್ತೆ. ಸೊ ವಿಲ್ ಸಿ ಏನು ಆರ್ಡ್ರ್ ಮಾಡಿದ್ದೀನಿ, ಯಾವ ಥರ ಬಂದಿದೆ ಅಂತ. ಇದು ಬಂದು ಮೇಕಪ್ ಪೌಚಸ್. ಗೊತ್ತಾಯಿತು ನನಗೆ ಇವಾಗ ಆಲ್ರೆಡಿ. ಸೊ ನಾನು ನಿಮಗೆ ಹೇಳ್ತೀನಿ. ಸೊ ನನ್ನ ವಿಡಿಯೋನ ಫಾಲೋ ಮಾಡಿರೋರಿಗೆ ನಿಮಗೆ ಗೊತ್ತಿರುತ್ತೆ, ನಾನು ಮೇಕಪ್ ಆರ್ಟಿಸ್ಟ್ ಆಗೂ ಕೂಡ ವರ್ಕ್ ಮಾಡ್ತೀನಿ. ಇಟ್ಸ್ ನಾಟ್ ಮೈ ಫುಲ್ ಟೈಮ್ ಜಾಬ್, ಬಟ್ ಆ್ಯಸ್ ಎ ಪ್ಯಾಷನ್ ಅನ್ನೋದನ್ನು ಮಾಡ್ತೀನಿ. ಐ ಆಮ್ ನಾಟ್ ಎ ಫುಲ್ ಟೈಮ್ ಮೇಕಪ್ ಆರ್ಟಿಸ್ಟ್. ನನಗೆ ಅದೊಂಥರ ಪ್ಯಾಷನ್, ಅಡಿಷ್ನಲ್ ಆಗಿ ಕಲಿತು ನಾನು ಮಾಡ್ತಿರೋದು. ಸೊ ಅದಕ್ಕೋಸ್ಕರ ನನಗೆ ಕೆಲವೊಂದು ರಿಕ್ವೈರ್ಮೆಂಟ್ ಇತ್ತು ಪೌಚಸ್ಗಳು. ಸೊ ದಿಸ್ ಇಸ್ ಪೌಚಸ್, ಮೇಕಪ್ ಪೌಚಸ್. ಸೊ ಯಾವುದಾದ್ರು ಆರ್ಡ್ರ್ ಬಂದಾಗ ಮೇಕಪ್ ಐಟಮ್ಸ್ನ ಇಟ್ಕೊಂಡು ಹೋಗೋದಕ್ಕೆ ನನ್ನ ಹತ್ರ ಆಲ್ರೆಡಿ ಇದೆ ಪೌಚಸ್ಸು. ಬಟ್ ಅದು ಲಾಸ್ಟ್ ಟೈಮ್ ಆರ್ಡ್ರ್ ಮಾಡಿದಾಗ ಅದು ಏನಾಗಿತ್ತು ಅಂದರೆ ಕೆಲವೊಂದು ಜಿಪ್ಪೆಲ್ಲ ಕಿತ್ತೋಗ್ಬಿಡ್ತು. ಐ ಥಾಟ್ ಬೇರೆ ವಸ್ತು ಆರ್ಡ್ರ್ ಮಾಡೋಣ ಅಂತ ಹೇಳಿ, ಬಿಕಾಸ್ ಅದನ್ನು ಆಲ್ಮೋಸ್ಟ್ ನಾನು ಆರ್ಡ್ರ್ ಮಾಡಿ 1.5 ಇಯರ್ ಆಗಿತ್ತು. ಎಲ್ಲನೂ ಹಾಳಾಗಿಲ್ಲ, ಕೆಲವೊಂದು. ಸೊ ನನಗೆ ಅದಕ್ಕೆ ಕೆಲವೊಂದು ಹಾಳಾಗಿತ್ತಲ್ಲ, ಅದಕ್ಕೆ ಇದು ಆಫರಲ್ಲಿತ್ತು, ಸ್ವಲ್ಪ ಕಮ್ಮಿ ರೇಟಿಗೆ ಸಿಗುತ್ತೆ ಅಂತ ಹೇಳಿ ನಾನು ಆರ್ಡ್ರ್ ಮಾಡಿದ್ದೀನಿ. ಇದು ಒಳಗಡೆ ಇನ್ನೂ ಚಿಕ್ಕದಿದೆ, ತೋರಿಸ್ತೀನಿ. ಇದು ಒಂದು ಬಿಗ್ ಪೌಚು, ಇದ್ರ ಒಳಗಡೆ ಸ್ಮಾಲ್ ಪೌಚಸ್ಸು. ಟೋಟಲ್ ಐ ಥಿಂಕ್ 5 ಇದೆ ಅನಿಸುತ್ತೆ. ದಿಸ್ ಇಸ್ 1, 2. ಇದು ಸ್ವಲ್ಪ ಚಿಕ್ಕ ಸೈಜ್ ಬರುತ್ತೆ, ಇದು ದೊಡ್ಡ ಸೈಜ್. ಓಕೆನಾ? ಸೊ ಇದು 3. ಟೋಟಲ್ 5 ಪೌಚಸ್ ಇದೆ. ನಾನು ತೋರಿಸ್ತಾ ಇದ್ದೀನಿ. ಸ್ವಲ್ಪ ಚಿಕ್ಕ ಸೈಜಲ್ಲಿ ಕಮ್ಮಿ ಆಗ್ತಾ ಹೋಗುತ್ತೆ. ಇದು 4th ಒನ್ನು, ಇದು 5th. ಸೊ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತಾ ಇದೆ ನನಗೆ. ನೋಡೋಣ ಜಿಪ್ಪೆಲ್ಲ ಹೇಗಿದೆ ಅಂತ. ಬಿಕಾಸ್ ಲಾಸ್ಟ್ ಟೈಮ್ ನಾನು ತಗೊಂಡಾಗ ಆ್ಯಕ್ಚುಲಿ ಈ ಥರ ಪ್ರಾಡಕ್ಟ್ ಅಲ್ಲ, ಇನ್ನೊಂದು ಆರ್ಡ್ರ್ ಮಾಡಿದ್ದೆ. ಅದು ಈ ಥರ ಇರಲಿಲ್ಲ, ಇದು ಸ್ವಲ್ಪ ಗಟ್ಟಿ ಇದೆ. ಐ ಥಿಂಕ್ ಇದು ಚೆನ್ನಾಗಿ ಪ್ರಾಡಕ್ಟ್ಸ್ನ ಹೋಲ್ಡ್ ಮಾಡುತ್ತೆ ಅನಿಸುತ್ತೆ. ನಾನು ಪ್ರೀವಿಯಸ್ಲಿ ಆರ್ಡರ್ ಮಾಡಿದ್ದು ಬೇರೆ ಥರ ಪೌಚು. ಅದನ್ನು ಮೇಕಪ್ ಐಟಮ್ಸ್ ಎಲ್ಲ ಇಟ್ಕೊಳ್ಳೋದಕ್ಕೆ. ಯೂಶಲಿ ಮೇಕಪ್ ಆರ್ಟಿಸ್ಟ್ಗಳಿಗೆ ಗೊತ್ತಿರುತ್ತೆ ನನಗೆ ಯಾವ ಥರ ಹೇಳ್ತಾ ಇದ್ದೀನಿ ಅಂತ. ಸೊ ಇಷ್ಟು ಟೋಟಲ್ 5 ಪೌಚಸ್ ಇದೆ. ದಿಸ್ ಇಸ್ ಮೈ ಫಸ್ಟ್ ಆರ್ಡರ್. ಸೊ ನಾನು ಇದಕ್ಕೆ ಪೇ ಮಾಡಿದ್ದು ಐ ಥಿಂಕ್ 180 ರುಪೀಸ್, 180 or 175 ಸಮಥಿಂಗ್. ಸೊ ಐ ಥಾಟ್ ಇಟ್ಸ್ ವರ್ತ್ ಇಟ್, ಬಿಕಾಸ್ 175ಗೆ 5 ಪೌಚಸ್ ಬರುತ್ತೆ ಅಂದರೆ ಐ ಫೀಲ್ಸ್ ಲೈಕ್ ಇಟ್ಸ್ ಟೋಟಲಿ ವರ್ತ್. ವೇಸ್ಟ್ ಆಫ್ ಮನಿ ಅಂತ ನನಗೆ ಎಲ್ಲೂ ಅನ್ನಿಸ್ಲಿಲ್ಲ. ಸೊ ನಾನು ಅದನ್ನು ಒಂದು ಕ್ಲಾರಿಫೈ ಮಾಡ್ತೀನಿ. ಇವಾಗ ಸೇಲ್ ಇದೆ ಅಂತ ನಮಗೆ ಅನ್ನೆಸರಿ ಐಟಮ್ಸ್ನ ತೊಗೊಳ್ಳೋವಂಥ ಅವಶ್ಯಕತೆ ಇರಲ್ಲ.
ಮತ್ತು ಎಲ್ಲನೂ ಕಮ್ಮಿ ರೇಟಿಗೆ ಕೊಡ್ತಿದ್ದಾರೆ ಅಂತದನ್ನು ತಗೊಳ್ಳೋ ಅವಶ್ಯಕತೆ ಇರಲ್ಲ. ನಿಮ್ಗೆ ಏನು ಅವಶ್ಯಕತೆ ಇದೆ ಅದನ್ನು ನೋಡಿ ತಗೊಳ್ಳಿ. ಮತ್ತು ಆದಷ್ಟು ರಿವ್ಯೂಸ್ನ ನೋಡಿ, ಕೆಳಗಡೆ ಏನು ರಿವ್ಯೂಸ್ ಹಾಕಿದ್ದಾರೆ ಅದನ್ನು ನೋಡಿ, ಅದನ್ನು ಫಾಲೋ ಮಾಡಿ ನೀವು ತೊಗೊಳ್ಳಿ. ಇಲ್ಲ ಅಂದರೆ ಈ ಥರ ನಾವು ರಿವ್ಯೂಸ್ ಕೊಡ್ತಿರ್ತೀವಿ, ಅದನ್ನು ನೋಡಿ ತೊಗೊಳ್ಳಿ. ಸೇಲ್ ಇದೆ ಅಂತ ತುಂಬ ಚೀಪ್ ಪ್ರಾಡಕ್ಟ್ಸ್ನೆಲ್ಲ ತೊಗೋಬೇಡಿ. ಬಿಕಾಸ್ ನನಗೆ ಕೆಲವೊಂದು ಆ್ಯಕ್ಚುಲಿ ಲಾಸ್ಟ್ ಟೈಮ್ ನಾನು ಆರ್ಡರ್ ಮಾಡಿದಾಗ ನನಗೆ ಇದಾಗಿದೆ. ಕಮ್ಮಿಗೆ ಸಿಗ್ತಿದೆ ಅಂತ ತೊಗೊಳ್ಳೋದು, ಅದು ಪ್ರಾಡಕ್ಟ್ ಕ್ವಾಲಿಟಿ ಇರಲ್ಲ. ಕೆಲವೊಂದ್ಸಲ ರಿವ್ಯೂಸ್ ಕೂಡ ಚೆನ್ನಾಗಿರುತ್ತೆ, ಅದೇ ಅಪ್ಲಿಕೇಶನ್ಸಲ್ಲಿ ನಾವು ನೋಡಿದಾಗ ಸ್ಟಿಲ್ ಅದು ಚೆನ್ನಾಗಿ ಬಂದಿರಲ್ಲ. ಡಿಪೆಂಡ್ಸ್ ಅಲ್ವಾ. ಸೊ ಮೇಕ್ ಶೋರ್ ನೀವೆಲ್ಲನೂ ಚೆಕ್ ಮಾಡಿ ನೀವು ತೊಗೊತಿದ್ದೀರಾ ಅಂತ. ಸೊ ದಿಸ್ ಇಸ್ ಮೈ ಫಸ್ಟ್ ಐಟಮ್. ಓಕೆ, ಸೊ ನನ್ನ ಸೆಕೆಂಡ್ ಪ್ರಾಡಕ್ಟ್ನ ನೋಡೋಣ ಏನಿದೆ ಅಂತ ಹೇಳಿ. ಇದು ಹೋಗೋ ಥರ ಆಗ್ತಿದೆ. ಸೊ ಇದು ನನ್ನ ಸೆಕೆಂಡ್ ಪ್ರಾಡಕ್ಟ್. ಇದು ನನಗೆ ಗೊತ್ತು ಏನು ಅಂತ, ಬಿಕಾಸ್ ಐ ಥಿಂಕ್ ಇದನ್ನು ಓಪನ್ ಮಾಡಲಾ. ಐ ಥಿಂಕ್ ಅದು ಒಂದೇ ಮೇಕಪ್ ರಿಲೇಟೆಡ್ ಅನಿಸುತ್ತೆ. ಇದು ಕಿಚನ್ ರಿಲೇಟೆಡ್ ಐಟಮ್, ಯಾಕಂದರೆ ಇದು ನನಗೆ ಗೊತ್ತು. ನಾನು ಬಂದಾಗಲೇ ಅದು ನೋಡಿಕೊಂಡೆ. ಇದು ಕಿಚನ್ ರಿಲೇಟೆಡ್ ಐಟಮು. ತೋರಿಸ್ತೀನಿ ಏನಿದೆ ಅಂತ. ತುಂಬ ಇದಾಗಿ ಪ್ಯಾಕ್ ಮಾಡಿದ್ದಾರೆ. ಇದನ್ನು ಪ್ಯಾಕಿಂಗ್ ಓಪನ್ ಮಾಡೋದಕ್ಕೆ ನನಗೆ ಸ್ವಲ್ಪ ಟೈಮ್ ಬೇಕು. ಸೊ ಏನು ಪ್ಯಾಕಿಂಗ್ ಮಾಡಿದ್ದಾರೆ ಅಂದರೆ ಬಿಸಿ ಯಾವ ಥರ ಹಾಕಿದ್ದಾರೆ, ಸುತ್ತಿದ್ದಾರೆ ಟೇಪ್ಗಳನ್ನ, ಅಂದರೆ ಓಪನ್ ಮಾಡೋಕ್ಕೇ ನನಗೆ ಅರ್ಧ ಟೈಮ್ ಹೋಗುತ್ತೆ ಅನ್ಸುತ್ತೆ. ಒಂದು ಸಣ್ಣ ಪ್ರಾಡಕ್ಟ್ಗೆ ಇವರು ಎಷ್ಟು ಪ್ಯಾಕ್ ಮಾಡಿದ್ದಾರೆ ಅಂದರೆ ಅಪ್ಪ. ಇದು ಓಪನ್ ಆಯಿತು. ಸೊ ಇದು ಏನಂದರೆ ಇಟ್ಸ್ ಅ ಫುಡ್ ಕಂಟೈನರ್. ತುಂಬ ಚಿಕ್ಕದು ಬಂದಿದೆ ಅನ್ನಿಸ್ತಾ ಇರುತ್ತೆ. ಇದು ಈ ಥರ ಎರಡಿದೆ. ಇದಕ್ಕೆ ಗ್ಲಾಸ್ ಲಿಡ್ಡು ಇದೆ. ಇನ್ನೂ ಒಂದು ಬಂದಿದೆ ಇದರಲ್ಲಿ. ಮೋಸ್ಟ್ಲಿ ಗ್ಲಾಸ್ ಲಿಡ್ ಇದೆಯಲ್ಲ, ಅದಕ್ಕೆ ಪ್ಯಾಕ್ ಮಾಡಿ ಕೊಟ್ಟಿದ್ರು ಅನ್ಸುತ್ತೆ. ಸೊ ಸೇಮ್ ಸೈಜಿಂದು ಎರಡು ಪ್ರಾಡಕ್ಟ್. ಇದು ಆ್ಯಕ್ಚುಲಿ ನಮಗೆ ಕಿಚನ್ಗೆ ಬೇಕಿತ್ತು. ಆಲ್ರೆಡಿ ಇದೆ. ಐ ಥಿಂಕ್ ನೀವು ನನ್ನದೇ ವೀಡಿಯೋಸ್ನ ನೋಡಿದರೆ ಒಂದು ಸೆಟ್ ನಾನು ತರಿಸಿದ್ದೆ, ಇದು ಡೈನಿಂಗ್ ಸೆಟ್ ಅಂತ ಹೇಳಿ. ಸೊ ಅದರಲ್ಲಿ ಬಂದಿತ್ತು 3 ಪ್ರಾಡಕ್ಟು. ಬಟ್ ನನಗೆ ಮನೇಲಿ ಬೇರೆ ಬೇರೆ ಫಂಕ್ಷನ್ಸ್ ಆದಾಗ ಅದು 3 ಸಾಕಾಗ್ತಿರ್ಲಿಲ್ಲ. ಇನ್ನೂ ಒಂದು 2 ಬೇಕು, ಮತ್ತು ರೆಗ್ಯುಲರ್ ಯೂಸ್ಗೆ 2 ಬೇಕು ಅಂತ ಹೇಳಿ ನಾನು ಇದನ್ನು ಆರ್ಡರ್ ಮಾಡಿದ್ದೀನಿ. ಸೊ ಇದು ಈ ಥರ ಇದೆ. ಐ ಥಿಂಕ್ ಮನೇಲಿ ಕಮ್ಮಿ ಜನ ಇದ್ದರೆ ಇದು ಸಾಕು. ಒಂದು 3 ಮೆಂಬರ್ಸ್ಗೆ ಇದು ಸಾಕು. ದಿಸ್ ಹೌ ಇಟ್ ಲುಕ್ಸ್. ಚೆನ್ನಾಗಿದೆ. ಕ್ಲಾಸಿಕ್ ಎಸೆನ್ಷಿಯಲ್ಸ್ ಅಂತ ಇದೆ ಸರಿಗೆ ಕ್ಲೋಸ್ ಕೂಡ. ಸೊ ದಿಸ್ ಇಸ್ ಮೈ ಸೆಕೆಂಡ್ ಪ್ರಾಡಕ್ಟ್. ಓಕೆ, ಇವಾಗ 3ನೇ ಪ್ರಾಡಕ್ಟ್ ಹೋಗೋಣ. 3ನೇ ಪ್ರಾಡಕ್ಟ್ ಏನಾಗಿದೆ ಅಂದರೆ ಆಲ್ರೆಡಿ ಓಪನ್ ಮಾಡಿಬಿಟ್ಟಿದ್ದಾರೆ ನಮ್ಮ ಮನೆಯವರು ಅಂದರೆ ನಮ್ಮಪ್ಪ ಓಪನ್ ಮಾಡಿಟ್ಬಿಟ್ಟಿದ್ದಾರೆ. ನಾನು ತುಂಬ ಆರ್ಡರ್ ಮಾಡ್ತಾ ಇರ್ತೀನಲ್ಲ, ಏನು ಮಾಡ್ತಾಳೆ ನೋಡಿ ಇಷ್ಟು ಆರ್ಡರ್ ಅಂತ ಬಂದಾಗ ಒಂದು ಓಪನ್ ಮಾಡಿದ್ದಾರೆ. ಸೊ ಸಾರಿ, ಲಾಸ್ಟ್ ಟೈಮ್ ಅದು ಲಾಸ್ಟ್ ಐಟಮ್ ನಾನು ಪ್ರೈಸ್ ಹೇಳೋದು ಮಾಡ್ತಿದ್ದೆ. ಇಟ್ಸ್ 350 ರುಪೀಸ್. ನಾನು ಅದನ್ನು ತೊಗೊಂಡಿದ್ದು 350 ರುಪೀಸ್ಗೆ 2. ಐ ಥಿಂಕ್ 350 ಆರ್ 360 ಈ ರೇಂಜಲ್ಲೇ ಇದೆ. ಸೊ ನನಗೆ ಅನ್ನಿಸ್ತು ಅದು ವರ್ತಿದೆ ಅಂತ. ಬಿಕಾಸ್ ನಾನು ಬೇರೆ ಟೈಮಲ್ಲೂ ಅದನ್ನು ನೋಡಿದ್ದೀನಿ. ಫುಡ್ ಕಂಟೈನರ್ಸು ತುಂಬ ಜಾಸ್ತಿ ರೇಟ್ಗೆ ಇತ್ತು. ಬಟ್ ಇದು ಚೆನ್ನಾಗಿದೆ, ನನಗೇನೋ ವರ್ತ್ ಅನ್ನಿಸ್ತು. ಸೊ ನೆಕ್ಸ್ಟ್ ಐಟಮು ಏನು ಆರ್ಡರ್ ಮಾಡಿದ್ದೀನಿ ಅಂದರೆ ಇಟ್ಸ್ ಅ ಸಿಂಗಲ್ ಬೆಡ್ಗೆ ನನಗೆ ಇದು ಬೇಕಿತ್ತು, ಬೆಡ್ಶೀಟ್ಸು. ಅದನ್ನು ಆರ್ಡರ್ ಮಾಡಿದ್ದೆ. ಕಾಟನ್ ಆಲ್ರೆಡಿ ಓಪನ್ ಆಗಿದೆ. ಸೊ ಹಾಸಿಗೆ ಮೇಲೆ ಹಾಸೋದಕ್ಕೆ ವೈಟ್ ಆ್ಯಂಡ್ ಬ್ಲ್ಯಾಕಲ್ಲಿ ಇದು ವಿತ್ ಪಿಲ್ಲೋ ಕವರ್ ಬರುತ್ತೆ ಈ ಥರ.
ಕವರ್ ಬಂದಿದೆ, ಚೆನ್ನಾಗಿದೆ. ಸೊ ಇದಕ್ಕೆ ನಾನು ಪೇ ಮಾಡಿದ್ದು 150 ರುಪೀಸ್. ಸೊ ದಿಸ್ ಇಸ್ ಮೈ ಥರ್ಡ್ ಪ್ರಾಡಕ್ಟ್. ನನಗೆ ಇದುವರೆಗೂ ಓಪನ್ ಮಾಡಿರೋ 3 ಪ್ರಾಡಕ್ಟು ಕ್ವಾಲಿಟಿ ಚೆನ್ನಾಗಿದೆ ಅಂತ ಅನ್ನಿಸ್ತು, ಮತ್ತು ವರ್ತ್ ಇದೆ ಅಂತ ಅನ್ನಿಸ್ತು. ನನಗೆಲ್ಲೂ ಚೆನ್ನಾಗಿಲ್ಲ, ಜಾಸ್ತಿ ಪೇ ಮಾಡಿದೆ ಆ ಥರ ಅನಿಸಿಲ್ಲ. ಫಸ್ಟ್ ಥಿಂಗ್ ನಾನು ಮಾಡಿರೋದೆಲ್ಲ ಕಮ್ಮಿ ಪೇದೇ ನಾನು ತೊಗೊಂಡಿರೋದು, ಕಮ್ಮಿ ರೇಟ್ ಇದೆ, ಹುಡುಕಿ ಯಾವ್ದು ನನಗೆ ರಿಕ್ವೈರ್ಮೆಂಟ್ ಇದೆ ಅದನ್ನೇ ನಾನು ತೆಗೆದಿರೋದು. ಸೊ ನನಗೆ ವಾಟ್ ಎವರ್ ಟಿಲ್ ನಾವು ನಾನು ಏನೇನು ತೋರಿಸ್ದೆ ನನಗೆ ವರ್ತ್ ಇದೆ ಅಂತ ಅನ್ನಿಸ್ತು. ಆ್ಯಂಡ್ ಎಸ್, ಚೆನ್ನಾಗಿದೆ, ಕ್ವಾಲಿಟಿ ವೈಸ್ ಕೂಡ ಚೆನ್ನಾಗಿದೆ. ಸೊ ನೆಕ್ಸ್ಟು ನಾವು 4th ಐಟಮ್ಗೆ ಹೋಗೋಣ. 4th ಐಟಮ್ ಏನು ಅಂತ ಹೇಳಿದರೆ ಇಲ್ಲಿದೆ. 4th ಐಟಮ್ನ ನಾನು ಇವಾಗ ಓಪನ್ ಮಾಡ್ತಾ ಇದ್ದೀನಿ. ಇದು ಕೂಡ ಓಪನ್ ಆಗಿದೆ. ನಾನು ಹೇಳಿದ್ನಲ್ಲ, ನಮ್ಮ ಮನೇಲಿ ಕ್ಯೂರಿಯಾಸಿಟಿ ಜಾಸ್ತಿ. ನಾನು ಎಷ್ಟು ಆರ್ಡ್ರ್ ಮಾಡಿದ್ದೀನಿ ಅಂದರೆ ನಂದು ಇನ್ನೊಂದು ಶಾಪಿಂಗ್ ಗೋಲು ಬರೋಕ್ಕಿದೆ. ಸೊ ಇದು ಸದ್ಯಕ್ಕೆ ನಾನು ತೋರಿಸ್ತಾ ಇರೋದು ಫಸ್ಟ್ ಪಾರ್ಟ್ 1 ಅಂತ ಅಂದ್ಕೊಳ್ಳಿ, ಬಿಕಾಸ್ ಇನ್ನೂ ಕಂಪ್ಲೀಟಾಗಿ ಡೆಲಿವರ್ ಆಗಿಲ್ಲ. ಅದಕ್ಕೆ ನಾನು ಅದನ್ನು ಸೆಕೆಂಡ್ ಪಾರ್ಟಲ್ಲಿ ತೋರಿಸ್ತೀನಿ. ಆ್ಯಕ್ಚುಲಿ ಈ ಥರ ಬರ್ತಾ ಇದ್ರೆ ಬೈತಾರೆ ಮನೇಲಿ, ಬಟ್ ಸ್ಟಿಲ್ ರಿಕ್ವೈರ್ಮೆಂಟ್ ಇದೆ ಅಂತ ಹೇಳಿ ಕನ್ವಿನ್ಸ್ ಮಾಡಿ ಏನೋ ಹೇಳಿ ಇದು ಮಾಡಿದ್ದೀನಿ. ಸೊ ಇದನ್ನು ಕೂಡ ಓಪನ್ ಆಗಿದೆ. ಇದು ಏನಂದರೆ ಇದು ಟ್ರಾವೆಲ್ ಬ್ಯಾಗ್. ಈ ಥರ ಇದೆ. ಇವಾಗ ನಾವೆಲ್ಲರೂ ಒನ್ ಡೇ ಟ್ರಿಪ್ ಹೋಗಬೇಕು, ಇಲ್ಲ 2 ಡೇಸ್ಗೆ ಎಲ್ಲರೂ ಹೊರಗಡೆ ಹೋಗಬೇಕು ಅಂದರೆ ನನ್ನ ಹತ್ರ ಆ್ಯಕ್ಚುಲಿ ಇರಲಿಲ್ಲ ಈ ಥರ ಟ್ರಾವೆಲ್ ಬ್ಯಾಗು. ಸೊ ಅದಕ್ಕೆ ನಾನು ತೊಗೊಂಡೆ. ನನ್ನ ಹತ್ರ ಬ್ಯಾಕ್ ಪ್ಯಾಕ್ ಇತ್ತು, ಬಟ್ ಈ ಥರ ಬ್ಯಾಗ್ ಇರಲಿಲ್ಲ. ಸೊ ನನಗೆ ಈಗ ಒಂದು ಬೇಕಿತ್ತು, ಬಿಕಾಸ್ ನಾನು ಫ್ರೀಕ್ವೆಂಟಾಗಿ ಟ್ರಾವೆಲ್ ಮಾಡ್ತಾ ಇರ್ತೀನಿ ಅಲ್ಲಿಗೆ ಇಲ್ಲಿಗೆ ಅಂತ ಹೇಳಿ. ಸೊ ನನಗೆ 1 ಡೇ 2 ಡೇಸ್ ಟ್ರಿಪ್ಗೆ ಬೇಕಿತ್ತು. ಬಿಕಾಸ್ ಬ್ಯಾಕ್ ಪ್ಯಾಕ್ ಏನಾಗುತ್ತೆ ಅಂದರೆ, ನಾನು ವೆಟ್ ಕ್ಲಾತ್ಸ್ನೆಲ್ಲ ಇಡೋದಕ್ಕೆ ನಾನು ಸಪ್ರೇಟ್ ಕವರ್ ತೊಗೊಂಡೋಗಿರ್ತೀನಿ. ಅದು ವಾಪಸ್ ಬರೋ ಅಷ್ಟರಲ್ಲಿ ನಾನು 1 ಬ್ಯಾಗ್ ತೊಗೊಂಡೋಗಿರ್ತೀನಿ, ವಾಪಸ್ ಬರೋ ಅಷ್ಟರಲ್ಲಿ 3-4 ಆಗಿಟ್ಟಿರುತ್ತೆ. ಸೊ ನಾನು ಅದಕ್ಕೆ ಅದನ್ನೆಲ್ಲ ಯೋಚನೆ ಮಾಡಿ ಇದು ತೊಗೊಂಡ್ರೆ ಬರ್ತಿದೆ ಅಂತ ಹೇಳಿ ಇಲ್ಲೇ ಅಡ್ಜಸ್ಟ್ ಮಾಡಿ ಎಲ್ಲಾನು ಇಟ್ಟು ವಾಪಸ್ ಬರುವಾಗಲೂ ಒಂದೇ ಬ್ಯಾಗಲ್ಲಿ ಹಾಕೊಂಡು ತೊಗೊಂಡು ಬರ್ಬೋದು ಅಂತ ಹೇಳಿ ನಾನು ಇದನ್ನು ಆರ್ಡ್ರ್ ಮಾಡಿದೆ. ಕ್ವಾಲಿಟಿ ಈಸ್ ಓಕೆ, ಬಿಕಾಸ್ ಐ ಪೇಯ್ಡ್ ಐ ಥಿಂಕ್ ಇದಕ್ಕೂ ಒಂದು 200-250 ರುಪೀಸು. ಇದಕ್ಕೆ ವೀಲ್ ಬರುತ್ತೆ, ಎಳ್ಕೊಂಡು ಹೋಗುತ್ತೆ ತುಂಬ ಹೆವಿ ಇದ್ದಾಗ. ಸೊ ಇಲ್ಲಿ ಇದನ್ನು ನೋಡಿದರೆ ಇದು ಕ್ಲಾತ್ ಇದೆಯಲ್ಲ, ನೀವು ನೋಡ್ಬೋದು, ಇಟ್ಸ್ ನಾಟ್ ಅಂತ ಗಟ್ಟಿ ಇದೆ ಅಂತ ಅನ್ನಿಸ್ತಾ ಇಲ್ಲ ನನಗೆ. ಇಟ್ಸ್ ಓಕೆ ಐಟಮ್. ಕ್ವಾಲಿಟಿ ವೈಸ್ ಐ ಕ್ಯಾನ್ 5ಅಲ್ಲಿ ನಾನು 2 ಕೊಡ್ತೀನಿ ಅಷ್ಟೇ. ಬಟ್ ಓಕೆ, ಇಷ್ಟು 200 ರುಪೀಸ್ ನಾನು ಏನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗುತ್ತೆ. 250 ರುಪೀಸ್ ಐ ಥಿಂಕ್. ಜಿಪ್ಪು ಇದು ಒಂದಿದೆ, ಇದು ಒಂದು ಮೇಯ್ನು. ಆಮೇಲೆ ಮುಂದೆಗಡೆ ಒಂದು ಬರುತ್ತೆ ಈ ಥರ ಕಾಣ್ತದೆ ಅಂತ. ಮತ್ತು ಸೈಡಲ್ಲಿ ಇಲ್ಲೊಂದು ಬರುತ್ತೆ. ಇದು ನನ್ನದು 4th ಐಟಮ್ ಟ್ರಾವೆಲ್ ಬ್ಯಾಗ್. ಓಕೆ, ಸೊ ಬೇಕಾಗಿತ್ತು 1 ಡೇ ಆರ್ 2 ಡೇಸ್ ಟ್ರಿಪ್ಗೆ ನನಗೆ ಬೇಕಾಗುತ್ತೆ ಅಂತ ನಾನು ತಗೊಂಡೆ. ಹೋಪ್ಫುಲಿ ಚೆನ್ನಾಗಿದೆ. ನಾನು ಜಾಸ್ತಿ ಬಟ್ಟೆ ಹಾಕಿದಷ್ಟು ಇಟ್ಕೊಳ್ಳುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ 2 ಡೇಸ್ಗೆ ನಾವು ಯೂಶ್ವಲಿ ಒಂದು 3-4 ತೊಗೊಂಡು ಹೋಗ್ತೀವಿ, ಮತ್ತು ವಾಪಸ್ ಬರ್ಬೇಕಾದ್ರೆ ವೆಟ್ ಕ್ಲಾತ್ಸ್ನೆಲ್ಲ ಇಟ್ಕೊಂಡಿರ್ತೀವಲ್ಲ, ಅದು ಸ್ವಲ್ಪ ಭಾರ ಅನಿಸುತ್ತೆ. ಅದು ಹೇಗೆ ತಡೆಯುತ್ತೆ ಇದು ಗೊತ್ತಿಲ್ಲ. ಕ್ವಾಲಿಟಿ ನೋಡಿದರೆ ಓಕೆ ಥರ ಇದೆ. ವಿಲ್ಸಿ ಎಷ್ಟು ದಿನ ಯೂಸ್ ಮಾಡೋಕ್ಕಾಗುತ್ತೆ ಅಷ್ಟು ದಿನ ಯೂಸ್ ಮಾಡ್ತೀನಿ. ನೌ ವಿಲ್ ಮೂವ್ ಆನ್ ಟು ನೆಕ್ಸ್ಟ್ ಪ್ರಾಡಕ್ಟ್. ಓಕೆ, ಸೊ ನೆಕ್ಸ್ಟ್ ಪ್ರಾಡಕ್ಟು ಆಲ್ರೆಡಿ ಓಪನ್ ಆಗಿದೆ. ಇದೇನು ಅಂತ ನನಗೆ ಗೊತ್ತಿದೆ. ಸೊ ನನಗೆ ಒಂದು ಕ್ರೇಜ್ ಇದೆ, ಏನಂದರೆ ಸೆರಾಮಿಕ್ ಪ್ರಾಡಕ್ಟ್ಸು. ನನಗೆ ಕಿಚನಲ್ಲಿ ಎಲ್ಲನೂ ಸೆರಾಮಿಕಲ್ಲಿ ಇಡಬೇಕು ಅಂತ ಇಷ್ಟ, ಬಟ್ ಬಿದ್ದು ಹೊಡೆದೋಗ್ಬಿಡುತ್ತೆ ಅನ್ನೋದು ಒಂದು ಭಯ. ಬಟ್ ಸ್ಟಿಲ್ ಇದನ್ನು ನೋಡಿದಾಗ ನನಗೆ ತುಂಬ ಇಷ್ಟ ಆಯಿತು. ಐ ಥಿಂಕ್ ಇದು ಎಲ್ಲರ ಹತ್ರನೂ ಇದೆ ಇವಾಗ ಆಲ್ರೆಡಿ, ಬಟ್ ನಾನು ನಮ್ಮ ಮನೆಗಿಂತ ತೊಗೊಂಡಿರಲಿಲ್ಲ. ಸೊ ಅದಕ್ಕೆ ನಾನು ಇದು ನೋಡಿದ ತಕ್ಷಣ ಇಷ್ಟ ಆಯಿತು. ಆ್ಯಕ್ಚುಲಿ ಚಿಕ್ಕ ಐಟಮ್ ಇದು, ಅದನ್ನು ತೊಗೊಂಡಿದ್ದೀನಿ. ಸೊ ಈ ಥರ ಲೈಕ್ ಪಿಕ್ಕಲ್ ಮತ್ತು ಇಲ್ಲ ಸಾಲ್ಟು ಆ ಥರ ಏನಾರು ಹಾಕಿ ಡೈನಿಂಗ್ ಟೇಬಲ್ ಮೇಲೆ ಇಡೋದಕ್ಕೆ ಇದನ್ನು ನಾನು ತೊಗೊಂಡಿದ್ದೀನಿ. 3 ಬಂದಿದೆ. ಅದಕ್ಕೆ ಇದಕ್ಕೆ ಲಿಡ್ಸ್. ಇದು ಆ್ಯಕ್ಚುಲಿ ಸೈಜ್ ವೈಸು ತುಂಬ ಚಿಕ್ಕದಿದೆ. ಸೊ ಬಟ್ ಸ್ಟಿಲ್ ಚೆನ್ನಾಗಿದೆ ಡೈನಿಂಗ್ ಟೇಬಲ್ ಮೇಲೆಲ್ಲ ಇಡೋದಕ್ಕೆ ಅಂತ ಹೇಳಿ ನಾನು ತಗೊಂಡೆ.
ಸೊ ದಿಸ್ ಇಸ್ ಮೈ ನೆಕ್ಸ್ಟ್ ಪ್ರಾಡಕ್ಟ್. ಸೆರಾಮಿಕ್ ಪ್ರಾಡಕ್ಟ್ಸ್ ಬಗ್ಗೆ ಒಲವು ಜಾಸ್ತಿ ನನಗೆ. ತೊಗೋಬೇಕು ಮನೆ ಅಂದರೆ ನನಗೆ ಕಿಚನ್ ತುಂಬ ಸೆರಾಮಿಕ್ ಪ್ರಾಡಕ್ಟ್ಸೇ ಇಡಬೇಕು ಅಂತ. ಈಗೇನು ಹೇಳಿದ್ನಲ್ಲ, ನಾವು ಕಿಚನಲ್ಲಿ ವರ್ಕ್ ಮಾಡಬೇಕಾದ್ರೆ ಕೆಲವೊಂದು ಸಲ ಬಿದ್ದು ಒಡೆದೋಗುತ್ತೆ, ಅವಾಗ ಬೇಜಾರಾಗುತ್ತೆ. ಯಾಕಂದರೆ ಸೆರಾಮಿಕ್ ಪ್ರಾಡಕ್ಟ್ಸ್ದು ಆ್ಯಕ್ಚುಲಿ ನಿಮಗೆ ಗೊತ್ತಿರೋಂಗೆ ಇದು ಸ್ವಲ್ಪ ಕಾಸ್ಟ್ ಜಾಸ್ತಿ ಇರುತ್ತೆ. ಬಟ್ ಸ್ಟಿಲ್ ಇಟ್ಕೊಳ್ಳೋದಕ್ಕೆ ತುಂಬ ಖುಷಿ ಅನಿಸುತ್ತೆ. ಲುಕ್ ವೈಸೂ ಕೂಡ ತುಂಬ ಚೆನ್ನಾಗಿರುತ್ತೆ ಕಿಚನಲ್ಲಿ. ಸೊ ಅದಕ್ಕೇ ನಾನು ಇದನ್ನು ಆರ್ಡ್ರ್ ಮಾಡಿದೆ. ಸೊ ಎಸ್, ಇದಕ್ಕೂ ನಾನು ಪೇ ಮಾಡಿದ್ದು ಐ ಥಿಂಕ್ 250 ರುಪೀಸ್ ಅನಿಸುತ್ತೆ. ಈ 3 ಬಂದಿದೆ ನನಗೆ. ಯು ಗೈಸ್ ಕ್ಯಾನ್ ಸಿ ಇಟ್. ಈ ಥರ 3 ಇದೆ. ಸೊ ಇದಕ್ಕೆ ನಾನು ಐ ಥಿಂಕ್ 200 or 250 ಒಳಗಡೆ ನಾನು ಪೇ ಮಾಡಿದ್ದೀನಿ. ಬಿಕಾಸ್ ಬಾಕ್ಸ್ ಮೇಲೆ ಇಲ್ಲ, ಆರ್ಡ್ರ್ ಮಾಡಿನೂ ತುಂಬ ದಿನ ಆಯಿತು. ನನಗೆ ಪ್ರೈಸ್ ಅಷ್ಟು ನೆನಪಿಲ್ಲ. ಇದು ನನ್ನ 5th ಪ್ರಾಡಕ್ಟ್. ಓಕೆ, ಸೊ ಈಗ ನಾವು ಲಾಸ್ಟ್ ಪ್ರಾಡಕ್ಟ್ನ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ. ಸೊ ಇವಾಗೆಲ್ಲ ಓಪನ್ ಮಾಡಿರೋದಕ್ಕೆ ನನಗೆ ಒಂದು ಐಡಿಯಾ ಬಂದಿದೆ ಇದೇನು ಅಂತ. ಇದು ಬಂದು ಎಗೇನ್ ಕಿಚನ್ ಐಟಮು. ನಾನು ಆಲ್ಮೋಸ್ಟ್ ಇಲ್ಲಿ ಕಿಚನ್ಗೆ ಬೇಕಾಗಿರೋ 3 ಐಟಮ್ ತರಿಸಿದ್ದೀನಿ. ಬಿಕಾಸ್ ಬೇಕಾಗಿತ್ತು, ನನಗೆ ಅವಶ್ಯಕತೆ ಇತ್ತು. ಅದಕ್ಕೆ ನಾನು ಇದನ್ನು ತರಿಸಿದ್ದೀನಿ. ಇದನ್ನು ಕೂಡ ಕಿಚನ್ ರಿಲೇಟೆಡ್ ಪ್ರಾಡಕ್ಟು. ಈ ಥರ ಬಾಕ್ಸಲ್ಲಿ ಬಂದಿದೆ. ಓಪನ್ ಮಾಡಿ ತೋರಿಸ್ತೀನಿ ಏನು ಅಂತ ಹೇಳಿ. ಕಿಚನ್ ಮೇಕ್ ಓವರ್ ಮಾಡೋಣ ಅಂತ, ಒಂದು ನ್ಯೂ ಲುಕ್ ಕೊಡೋಣ ಅಂತ ಹೇಳಿ. ಬಿಕಾಸ್ ನಾವು ನಮಗೋಸ್ಕರ ಆರ್ಡ್ರ್ ಮಾಡ್ಕೊತಾ ಇದ್ದೀವಿ. ಇದು ಕಿಚನಲ್ಲಿ ಈ ಐಟಮ್ಸ್ಗಳ ಅವಶ್ಯಕತೆ ಇತ್ತು. ಸ್ವಲ್ಪ ಬೇರೆ ತರಿಸಿ ರಿಪ್ಲೇಸ್ ಮಾಡೋಣ ಹಳೆ ಪ್ರಾಡಕ್ಟ್ಸ್ನ ಅಂತ ಹೇಳಿ. ಬಿಕಾಸ್ ಕೆಲವೊಂದನ್ನೆಲ್ಲ ತುಂಬ ಟೈಮಿಂದ ಯೂಸ್ ಮಾಡ್ತಾ ಇದ್ದೀವಿ. ಥಾಟ್ ವಿಲ್ ಚೇಂಜ್ ಅಂತ ಹೇಳಿ. ಸೊ ಏನು ಅಂತ ಕಾಣ್ತಿದ್ಯಾ, ತೋರಿಸ್ತೀನಿ. ಸೊ ಇದು ಬಂದು ಈ ಥರ ಬಾಕ್ಸಸ್, ಏನು ಹೇಳ್ತಾರೆ, ಈ ಸ್ಪೈಸ್ ಐಟಮ್ಸ್ನೆಲ್ಲ ಹಾಕಿಡೋದಕ್ಕೆ ಬಾಕ್ಸ್ಗಳು ಬೇಕಿತ್ತು. ಇದು ಟೋಟಲ್ 12 ಪೀಸ್ ಇದೆ, ಸೇಮ್ ಸೈಜಿಂದು. ಈ ಥರ ಪ್ಯಾಕ್ ಮಾಡಿ ಕೊಟ್ಟಿದ್ದಾರೆ. ಈ ಥರ ಬಂದಿದೆ. ನಾನು ಉಲ್ಟಾ ಓಪನ್ ಮಾಡಿಬಿಟ್ಟಿದ್ದೀನಿ. ಇಲ್ಲ, ಆ್ಯಕ್ಚುಲಿ ಇದೇ ಕರೆಕ್ಟಾಗಿ ಓಪನ್ ಮಾಡಿದ್ದೀನಿ. ಈ ಥರ ಟೋಟಲ್ 12 ಬಾಕ್ಸಸ್ ಇದೆ. ಸೊ ಇವಾಗ ಸ್ಪೈಸ್ ಐಟಮ್ಸು ಇಲ್ಲ ಬೇರೆ ಬೇರೆ ಐಟಮ್ಸ್ನ ಹಾಕಿಡೋದಕ್ಕೆ ಈ ಥರ ಬಾಕ್ಸ್ಗಳು ಬೇಕಿತ್ತು. ನಮ್ಮ ಮನೇಲಿ ಆಲ್ರೆಡಿ ಬೇರೆದಿದೆ. ಮತ್ತು ಮುಂಚೆ ನಾವು ಗ್ಲಾಸ್ನ ಯೂಸ್ ಮಾಡ್ತಾ ಇದ್ವಿ. ಅದೇನಾಗುತ್ತೆ ಅಂದರೆ ಸಡನ್ ಅಂತ ಹಾರ್ಡ್ ಯೂಸಲ್ಲಿ ಬಿದ್ದು ಒಡೆದೋಗೋದು ಆ ಥರ ಎಲ್ಲ ಆಗ್ತಿತ್ತು. ಸೊ ಅದಕ್ಕೆ ನಾನು ಈ ಸಲ ಪ್ಲಾಸ್ಟಿಕ್ದು ತರಿಸಿದ್ದೀನಿ. ಹೌದು, ಗ್ಲಾಸ್ದೆಲ್ಲ ಚೆನ್ನಾಗಿರುತ್ತೆ ಲುಕ್ ವೈಸು, ಮತ್ತು ಇಡೋದಕ್ಕೂ ಚೆನ್ನಾಗಿರುತ್ತೆ. ಬಟ್ ಈಗೇನು ನಾನು ಹೇಳ್ದಂಗೆ ಅರ್ಲಿ ಮಾರ್ನಿಂಗ್ ನಾವು ಎಷ್ಟು ತರಾತುರಿಯಲ್ಲಿ ನಾವು ಕೆಲಸ ಮಾಡ್ತಿರ್ತೀವಿ ಅಂದರೆ ಕೈ ಬಿಡಿಸಿ ಹೊಡೆದಿರೋದೇ ಜಾಸ್ತಿ. ಸೊ ಅದನ್ನು ಅವಾಯ್ಡ್ ಮಾಡೋದಕ್ಕೆ ಅಂತ ಹೇಳಿ ಈ ಸಲ ಎಲ್ಲದನ್ನು ಪ್ಲಾಸ್ಟಿಕಲ್ಲಿ ತರಿಸಿದ್ದೀನಿ. ಈ ಥರ ಟೋಟಲ್ 12 ಬಾಕ್ಸಸ್ ಇದೆ. ಸೊ ಒಂದು ಸಲ ಎಲ್ಲನೂ ಕಿಚನಲ್ಲಿ ಇಟ್ಟಾದ್ಮೇಲೆ ನಾನು ನಿಮಗೆ ತೋರಿಸ್ತೀನಿ ಅದು ಯಾವ ಥರ ಕಾಣ್ತಿದೆ ಅಂತ. ಸೊ ಆ ಥರ ಬೇಕು ಅಂದರೆ ನೀವು ನನಗೆ ಕಮೆಂಟ್ ಮಾಡಿ, ನಾನು ನಿಮಗೆ ತೋರಿಸ್ತೀನಿ ಕಿಚನ್ ಲುಕ್ಕು ಮತ್ತು ಕಿಚನ್ ಯಾವ ಥರ ನಾವು ಇಟ್ಕೊಂಡಿದ್ದೀವಿ ಅಂತ. ನಿಮಗೆ ಬೇಕು ಅಂದರೆ ಕೇಳಿ, ನಾನು ನಿಮಗೆ ತೋರಿಸ್ತೀನಿ. ಸೊ ದಿಸ್ ಇಸ್ ಆಲ್ ಅಬೌಟ್ ಟುಡೇಸ್ ವಿಡಿಯೋ. ಎಲ್ಲನೂ ಏನು ತೋರಿಸೋ ಅವಶ್ಯಕತೆ ಇಲ್ಲ ಅನಿಸುತ್ತೆ. ಸೇಮು 12 ಪೀಸಸ್ ಇದೆ. ಫಾರ್ ದಿಸ್ ಐ ಪೇಡ್ ಐ ಥಿಂಕ್ ಅಗೇನ್ 250 ರುಪೀಸ್ ಆರ್ ಸಮಥಿಂಗ್. ಸೊ ನಾನು ಹೇಳಿದ್ನಲ್ಲ, ಎಲ್ಲ ಪ್ರಾಡಕ್ಟ್ಸು ನಾನು 200-250 ಅದ್ರ ಒಳಗಡೆ ತರಿಸಿರೋದು. ಕೆಲವೊಂದು 150 ರುಪೀಸು ನಾನು ಅದನ್ನು ಪ್ರೈಸ್ ಹೇಳಿದ್ದೀನಿ. ಯಾವ್ದು ಅವಶ್ಯಕತೆ ಇತ್ತು ಅದನ್ನು ನೋಡಿ ನಮ್ಗೆ ಏನು ಅವಶ್ಯಕತೆ ಇದೆ ಅದನ್ನು ಮಾತ್ರ ನಾನು ತೊಗೊಂಡಿದ್ದೀನಿ. ಸುಮ್ಮನೆ ರಿವ್ಯೂಸ್ ಕೊಡಬೇಕು ಇಲ್ಲ ನಮಗೇನೋ ಇದೆ ಬೇಕು ಅಂತ ಹೇಳಿ ನಾನು ಅದನ್ನೆಲ್ಲ ತಗೊಂಡಿಲ್ಲ. ಯಾವ್ದು ಅವಶ್ಯಕತೆ ಇದೆ, ತೀರಾ ಅವಶ್ಯಕತೆ ಇದೆ, ಅದನ್ನು ಮಾತ್ರ ತರಿಸಿದ್ದೀನಿ. ಸೊ ಹೋಪ್ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಈ ಪ್ರಾಡಕ್ಟ್ಸ್ಗಳ ರಿವ್ಯೂ, ಇಲ್ಲ ನಾನು ಏನು ತೋರಿಸಿದ್ದೀನಿ ಅದು ಅಂತ ಹೇಳಿ. ನಿಮ್ಗೆ ಇದೇ ಥರ ಇನ್ನೂ ವೀಡಿಯೋಸ್ಗಳು ಬೇಕು ಅಂದರೆ ಆದಷ್ಟು ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಎಸ್, ಅದು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದರೆ ನಿಮ್ಗೆ ಯಾವುದೇ ಥರದ ವೀಡಿಯೋಸ್ ಬೇಕು ಅಂದರೂ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಅದನ್ನು ಮಾಡಿಕೊಡ್ತೀನಿ. ಬಿಕಾಸ್ ನಾನು ಹೇಳ್ದಂಗೆ
ನಾನು ವರ್ಕ್ ಮಾಡ್ತೀನಿ. ಅದ್ರ ಜೊತೆ ಮೇಕಪ್ ಆರ್ಟಿಸ್ಟಾಗಿ ವರ್ಕ್ ಮಾಡ್ತೀನಿ, ಟ್ರಾವೆಲ್ ಮಾಡ್ತಿರ್ತೀನಿ. ನಿಮ್ಗೆ ಯಾವುದೇ ಥರದ ವೀಡಿಯೋಸ್ ಬೇಕು ಅಂದರೆ, ಫಾರ್ ಎಕ್ಸಾಂಪಲ್ ಆಫೀಸ್ ಮೇಕೋವರ್ ಲುಕ್, ಅರ್ಲಿ ಮಾರ್ನಿಂಗ್ ಹೋಗ್ಬೇಕಾದ್ರೆ, ಆಫೀಸ್ಗೆ ಹೋಗ್ಬೇಕಾದ್ರೆ ಯಾವ ಥರ ಲುಕ್ ಬೇಕು ಅಂದರೆ ಅದನ್ನು ನನಗೆ ಕೇಳಿದರೆ ನಾನು ಅದನ್ನು ಮಾಡಿ ತೋರಿಸ್ತೀನಿ. ಇಲ್ಲ ಬೇರೆ ಯಾವುದಾದ್ರು ಔಟ್ಫಿಟ್ಸು, ನಾನು ಅದು ಒಂದು ಲಾಗ್ ನನ್ನ ಪ್ಲ್ಯಾನ್ ಇದೆ, ಆಫೀಸ್ ಔಟ್ಫಿಟ್ಸ್ ಲಾಗ್ ಮಾಡೋದು. ನಾನು ಅದನ್ನು ತೋರಿಸ್ತೀನಿ. ನಿಮ್ಗೆ ಯಾವುದೇ ಥರದ ಲಾಗ್ಸ್ ಬೇಕು ಅಂದ್ರೂ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಆದಷ್ಟು ಸಪೋರ್ಟ್ ಮಾಡಿ. ಎಸ್, ಅದನ್ನು ನಾನು ರಿಕ್ವೆಸ್ಟ್ ಮಾಡ್ತೀನಿ, ಆದಷ್ಟು ಸಪೋರ್ಟ್ ಮಾಡಿ ಮತ್ತು ಲಾಗ್ಸ್ಗಳನ್ನ ನೋಡಿ ಎಂಕರೇಜ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಏನೇ ಇಂಪ್ರೂವ್ಮೆಂಟ್ಸ್ ಇದ್ರೂ ಅದನ್ನು ಹಾಕಿ ಕಮೆಂಟ್ ಸೆಕ್ಷನಲ್ಲಿ, ದಟ್ ಇಸ್ ಫೈನ್, ಬಿಕಾಸ್ ಐ ಆಮ್ ಎ ಬಿಗಿನರ್. ಏನಾದ್ರು ಇದ್ದರೆ ನಾನು ಅದನ್ನು ನೋಡಿಕೊಂಡು ನಾನು ತಿಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು.